ಹರೇ ಕೃಷ್ಣ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಿರಿ ಲೇಡೀಸ್ ಕ್ಲಿಪ್ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುವಂತಹ ಗುಲಾಬ್ ಜಾಮೂನನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಇಷ್ಟು ಚೆನ್ನಾಗಿ ಹೇಗೆ ಮಾಡೋದು ಅಂತೇಳಿ ನಾನು ಒನ್ ಬೈ ಒನ್ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಶುಗರ್ ಸಿರಪ್ನ ಜಾಮೂನು ಅಂತೇಳಿ. ನೋಡಿ ಒಳಗಡೆನೂ ತೋರಿಸ್ತೀನಿ, ತುಂಬ ಸಾಫ್ಟಾಗಿ ಬಂದಿದೆ. ಇದನ್ನು ಮಾಡೋಕ್ಕೆ ದಿನವಿಡೀ ಟೈಮ್ ಏನು ಬೇಕಾಗಲ್ಲ, ಜಸ್ಟ್ 20ಇಂದ 30 ಮಿನಿಟ್ಸ್ ಒಳಗಡೆನೆ ನಾವು ಈ ಜಾಮೂನನ್ನು ಮಾಡ್ಕೊಂಡು ಬಿಡ್ಬೋದು. ಅಷ್ಟು ಕ್ವಿಕ್ಕಾಗುತ್ತೆ, ನೆನೆಸಿಡೋಂಥ ಅಗತ್ಯ ಇಲ್ಲ, ಬೇಗನೆ ಆಗೋಗ್ಬಿಡುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಇಷ್ಟೊಂದು ಸುಂದರವಾಗಿರುವಂತಹ ಜಾಮೂನನ್ನು ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಗೊತ್ತಿಲ್ಲದೇ ಗೆಸ್ಟ್ಗಳು ಮನೆಗೆ ಬಂದುಬಿಟ್ರೆ ತಕ್ಷಣವೇ ಏನಾದರೂ ಸ್ವೀಟ್ ಮಾಡಲೇಬೇಕಾಗತ್ತೆ. ಅಂಥ ಟೈಮಲ್ಲಿ ಬೇರೆ ಎಲ್ಲ ಲೇಟ್ ಆಗುತ್ತೆ, ಆದರೆ ಜಾಮೂನ್ ಮಾತ್ರ ಬೇಗ ಆಗೇ ಆಗುತ್ತೆ. ಮೊದಲಿಂದನೂ ಕೂಡ ಆ ಹೆಸರು ಈ ಜಾಮೂನ್ಗಿದೆ ಅಂತಲೇ ಹೇಳ್ತೀನಿ. ಆದರೆ ಅದಕ್ಕಿಂತನೂ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತೇಳಿ ನೀವೇ ನೋಡಿ. ನಾನಿಲ್ಲಿ MTR ಜಾಮೂನ್ ಪೌಡರ್ನ ಬಳಸ್ಕೊತಾ ಇದ್ದೀನಿ. ನಿಮಗೆ ಯಾವ ಬ್ರ್ಯಾಂಡ್ ಬೇಕೋ ಅದನ್ನು ನೀವು ಬಳಸ್ಕೊಳ್ಬೋದು, ಆದರೆ ಮಾಡುವಂತಹ ಮೆಥಡ್ ಮಾತ್ರ ಒಂದೇ ಆಗಿರುತ್ತೆ. ಫಸ್ಟು ನಾವೇನಪ್ಪ ಮಾಡಬೇಕು ಅಂತಂದರೆ, ಈ ಪ್ರೀಮಿಕ್ಸಿಗೆ ನಾವು ಹಾಲನ್ನು ಬೆಚ್ಚಗೆ ಮಾಡ್ಕೊಳ್ಳಿಕ್ಕೆ ಇಡಬೇಕು. ತುಂಬ ಬಿಸಿನೂ ಅಲ್ಲ, ತುಂಬ ತಣ್ಣಗೂ ಅಲ್ಲ ಅನ್ನೋ ಅಂತಹ ಹಾಲನ್ನು ನಾವು ತೊಗೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಕೈಗೆ ಬಿಸಿ ಅನ್ನಿಸ್ಬೇಕು, ಆದರೆ ಸುಡ್ತಾ ಇರಬಾರ್ದು ತುಂಬ. ಹಾಗೆ ಈ ರೀತಿ ನಾನು ಹಾಲಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ ಯಾವಾಗ ಮಾಡಿದ್ರೂ ಕೂಡ ಅಷ್ಟೇ. ಬೇಕಿತ್ತು ಅಂದರೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನೂ ಯೂಸ್ ಮಾಡ್ಬೋದು. ನೋಡಿ ಈ ರೀತಿ 2 ಬಟ್ಲಷ್ಟು ನಾನು ಹಾಲನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ. ನಾವು ಹಿಟ್ಟು ನಾದೋ ಥರ ನಾದ್ಕೊಳ್ಬಾರ್ದು, ಇದನ್ನು ಹಗುರವಾಗಿ ಕಲಿಸ್ಕೊಳ್ಬೇಕು. ನೋಡಿ ಈ ರೀತಿ ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಮಗೆ ಅದು ಸ್ವಲ್ಪ ಸಪ್ರೇಟ್ ಥರ ಆಗಿಬಿಟ್ಟು ನಾವು ಕರಿಬೇಕಾದ್ರೇ ಒಡೆದೋಗ್ಬಿಡುತ್ತೆ ಜಾಮೂನು. ಕರಿಬೇಕಾದ್ರೇ ಒಡೆದೋಯ್ತು ಅಂತ ಅಂದರೆ ಇನ್ನು ಪಾಕಕ್ಕೆ ಹಾಕಿದ್ರೆ ಇನ್ನೂ ಯಾವ ಥರ ಆಗ್ಬೋದು ನೀವೇ ಯೋಚನೆ ಮಾಡಿ. ಈ ರೀತಿ ಸಾಫ್ಟಾಗಿ ಇರಬೇಕು, ಕೈಗೆ ಅಂಟೋ ಥರನೇ ಇರಬೇಕು ಕಲಿಸ್ದಾಗ. ನಾವು ಇದಕ್ಕೆ ಲಾಸ್ಟಲ್ಲಿ ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡು ಉಂಡೆ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ, ಗೂಡು ಥರ ಇದು ಉಬ್ಕೊಂಡು ಬರುತ್ತೆ. ನೋಡಿ ಮೈದಾ ಹಿಟ್ಟನ್ನು ಕಲಿಸ್ತೀವಲ್ವ ನಾವು ಹೋಳಿಗೆಗೆ ಯಾವ ರೀತಿ ಮೆದುವಾಗಿರುತ್ತೋ ಆ ರೀತಿಯೇ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ನಾನು ಇದನ್ನು ನೆನೆಯಲಿಕ್ಕೇನು ಬಿಡ್ತಾ ಇಲ್ಲ, ಜಸ್ಟ್ ಆ ಕಡೆ ಎಣ್ಣೆನ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ. ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಟ್ಟು ಉಂಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದು ಕೂಡ ತುಂಬ ಕಡಿಮೆ ಉರಿಲಿ ನಾವು ಎಣ್ಣೆ ಕಾಯಿಸ್ಬೇಕು. ತುಂಬ ಹೀಟ್ ಜಾಸ್ತಿ ಮಾಡಬಾರ್ದು, ಜಾಮೂನಿಗೆ ಮಾತ್ರ ತುಂಬ ಬೇಗ ಕಪ್ಪಾಗಿಬಿಡುತ್ತೆ. ಹಾಗಾಗಿ ನೋಡಿ ಹೀಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಾನು ಡೈರೆಕ್ಟು ಹಾಗೆಯೇ ತೊಗೊಳ್ತಾ ಇದ್ದೀನಿ, ನಾದ್ಕೊಳ್ತಾ ಇಲ್ಲ ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಗೂಡು ಥರ ಬಂದಿದೆ ಅಂತ. ಇದನ್ನು ನಾವು ನಾದ್ಕೊಳ್ಬಾರ್ದು, ನಾದ್ಕೊಂಡ್ಬಿಟ್ರೆ ಮತ್ತೆ ಅದು ಚೆನ್ನಾಗಿ ಅನಿಸೋದಿಲ್ಲ. ಹೀಗೇ ತೊಗೊಂಡು ನಾವಿಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಉಂಡೆನ ರೆಡಿ ಮಾಡ್ಕೊಳ್ಬೇಕು. ಸ್ವಲ್ಪನೇ ತೊಗೊಂಡಿದ್ದೀನಿ ನೋಡಿ. ಇದು ನಮಗೆ ಡಬಲ್ ಸೈಜ್ ಆಗುತ್ತೆ. ಜಸ್ಟ್ ನಾವು ಉಂಡೆ ಮಾಡಿಟ್ಟು ಒಂದು ಸ್ವಲ್ಪ ಹೊತ್ತಿಗೆ ಇನ್ನೂ ಸ್ವಲ್ಪ ದಪ್ಪ ಆಗಿರುತ್ತೆ. ಕರೆದಾದ್ಮೇಲೆ ಇನ್ನೂ ಸ್ವಲ್ಪ ದಪ್ಪ ಅನಿಸುತ್ತೆ. ನೋಡಿ ಈ ರೀತಿ ಫಸ್ಟು ತಟ್ಟೆಗೆ ನಾನು ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಉಂಡೆ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ ಫಸ್ಟು. ಅಷ್ಟರೊಳಗಡೆ ನಮಗೆ ಎಣ್ಣೆ ತುಂಬ ಕಡಿಮೆ ಉರಿಲೇ ಕಾಯಿಸ್ಕೊಳ್ಬೇಕು. ನೋಡಿ ಈ ರೀತಿ ತುಂಬ ಚೆನ್ನಾಗಾಗುತ್ತೆ. ನೋಡಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡು ನಾವು ಉಂಡೆನ ದುಂಡಿಗೆ ಶೇಪ್ ಕೊಡಬೇಕಾಗುತ್ತೆ. ಎಲ್ಲೂ ಕೂಡ ಬ್ರೇಕ್ ಇರಬಾರ್ದು. ಬ್ರೇಕ್ ಆಯಿತು ಅಂತಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಪಟ್ಟಂತ ಹೊಡೆದೋಗಿರುತ್ತೆ ಅದು. ನಾನು ಮಾಡ್ತಾ ಇರೋ ಜಾಮೂನು ನೀವು ಅಬ್ಸರ್ವ್ ಮಾಡಿ ನೋಡಿ, ಒಂದು ಕೂಡ ನಮಗೆ ಒಡೆದೋಗಿರೋ ಥರ ಕಾಣಿಸಲ್ಲ. ತುಂಬ ಚೆನ್ನಾಗಿ ಒಳ್ಳೆ ಶೇಪಲ್ಲೇ ಬಂದಿತ್ತು ಜಾಮೂನ್ ಮಾತ್ರ. ಬೆಚ್ಚನ ಹಾಲು ಹಾಕೋದ್ರಿಂದ ಏನಪ್ಪ ಅಂತಂದರೆ ಸ್ವಲ್ಪ ಹಿಟ್ಟು ತುಂಬ ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಬಿಸಿ ಹಾಲನ್ನ ನಾನು ಯೂಸ್ ಮಾಡಿದ್ದೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ನೀವೆಲ್ಲ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇತ್ತು ಅಂತ ಅಂದರೆ ನಾನು ಇನ್ನೂ ಒಳ್ಳೆ ರೆಸಿಪೀಸ್ನ ನಾನು ನನ್ನ ಚಾನಲ್ನಲ್ಲಿ ತರ್ತಾ ಇರ್ತೀನಿ.
ನೋಡಿ ಎಣ್ಣೆನೂ ಕಾಯ್ತಾ ಬಂತು. ಅದ್ರ ಜೊತೆಗೇ ನಾನಿಲ್ಲಿ ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಇಟ್ಟಿದ್ದೀನಿ. ಈ ಸಿರಪ್ ರೆಡಿ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಏನು ಬೇಕಾಗಲ್ಲ, 15ರಿಂದ 20 ನಿಮಿಷ ಮಾತ್ರ ಸಾಕಾಗುತ್ತೆ. ನೋಡಿ ಒಂದು 300 ಗ್ರಾಮಷ್ಟು ಸಕ್ಕರೆನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. 1/4 kgಗಿಂತ ಸ್ವಲ್ಪ ಜಾಸ್ತಿನೇ. ಇದಕ್ಕೆ ಸಕ್ಕರೆ ಮುಳುಗೋ ಅಷ್ಟು ನೀರು, ಅದಕ್ಕಿಂತ ಸ್ವಲ್ಪ ಒಂದು ಸ್ಮಾಲ್ ಕಪ್ ಅಂದರೆ ಒಂದು ಕಾಫಿ ಕಪ್ಪಷ್ಟು ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ನೋಡಿ ಜಸ್ಟ್ ಸಕ್ಕರೆ ಎಲ್ಲ ಕರಗಿಬಿಟ್ಟು 1-2 ಕುದಿ ಕುದ್ರೆ ಸಾಕಾಗುತ್ತೆ ಶುಗರ್ ಸಿರಪ್ಪು. ಅಷ್ಟರೊಳಗಡೆ ನಾವಿಲ್ಲಿ ಜಾಮೂನೆಲ್ಲ ಕರೆದು ಎತ್ತಿಟ್ಕೊಳ್ಳೋಣ. ನೋಡಿ ಎಣ್ಣೆ ಕಾದಿದೆಯೋ ಇಲ್ವೋ ಅಂತೇಳಿ ಒಂದೇ ಒಂದನ್ನು ಹಾಕಿ ಚೆಕ್ ಮಾಡ್ತಾ ಇದ್ದೀನಿ. ಕಾದಿದೆ. ಇಷ್ಟು ಸ್ವಲ್ಪ ಬೆಚ್ಚಗಾಗಿದ್ರೆ ಸಾಕಾಗುತ್ತೆ, ತುಂಬ ಕಾಯಿಸ್ಬಾರ್ದು ಹೊಗೆ ಬರೋ ರೀತಿ. ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನಾವಿಲ್ಲಿ ಕರ್ಕೊಳ್ಬೇಕಾಗತ್ತೆ. ಒಟ್ಟಿಗೆ ಅಷ್ಟನ್ನು ಹಾಕಿಬಿಟ್ರೆ ಏನಪ್ಪ ಆಗುತ್ತೆ ಅಂತಂದರೆ ಜಾಗನೇ ಸಾಕಾಗಲ್ಲ, ಎಣ್ಣೆನೂ ಕೂಡ ತುಂಬ ಹೀರ್ಕೊಳ್ಳುತ್ತೆ, ಹಾಗೆಯೇ ಬ್ರೇಕ್ ಆಗ್ಬೋದು. ಇಲ್ಲ ಅಂದರೆ ಬಾಣಲಿಗೆ ತಳದಲ್ಲಿ ಹೋಗಿ ಕೂತ್ಬಿಡುತ್ತೆ ಈ ಜಾಮೂನು. ಹೀಗೆ ಬಿಡ್ದೇ ತಿರುಗಿಸ್ತಾ ಇರಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸುತ್ತ ಚೆನ್ನಾಗಿ ಬೆಂದು ಕಲರ್ ಬರುತ್ತೆ. ನಾವು ಜಸ್ಟ್ ಹಾಗೇ ಬಿಟ್ಬಿಟ್ರೆ ಒಂದೇ ಕಡೆ ಕಲರ್ ಬಂದು ಇನ್ನು ಬಾಕಿ ಉಳಿದಿರೋ ಕಡೆ ಎಲ್ಲ ವೈಟ್ ಕಲರಲ್ಲೇ ಕಾಣಿಸುತ್ತೆ. ಪೂರ್ತಿ ಆಗೋವರೆಗೂ ಇದೇ ರೀತಿ ನಾವು ತಿರುಗಿಸ್ತಾ ಇರಬೇಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಒಂದೇ ಥರ ಎಲ್ಲನೂ ಕೂಡ ಚೇಂಜ್ ಆಗ್ತಾ ಇದೆ. ತುಂಬ ಕಪ್ಪಗೂ ಮಾಡ್ಕೊಳ್ಬಾರ್ದು. ಈ ರೀತಿ ಸ್ವಲ್ಪ ಖಾಲಿನೇ ಇರಬೇಕು ಎಣ್ಣೆ ಒಳಗಡೆ ಸ್ವಲ್ಪ ಸ್ವಲ್ಪನೇ ಹಾಕಿ ನಾವಿಲ್ಲಿ ಕರೆದು ಎತ್ತಿಟ್ಕೊಳ್ಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನೀಗ ಅದಷ್ಟನ್ನು ಕೂಡ ಕರೆದು ಎತ್ತಿಟ್ಕೊಳ್ತೀನಿ. ನಿಮಗೆ ಇದೇ ರೀತಿಯ ರೆಸಿಪೀಸ್ ನಿಮಗೆ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ಚಾನಲ್ನಲ್ಲಿ ತುಂಬ ವಿಡಿಯೋಸು ಈಗಾಗಲೇ ಹಾಕಿದ್ದೀನಿ, ಅದನ್ನೆಲ್ಲ ಕೂಡ ವಿಸಿಟ್ ಮಾಡಿ ನೋಡಿ. ನನ್ನ ಚಾನಲ್ನಲ್ಲಿ ಸಾಕಷ್ಟು ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆಯೇ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಸ್ಗಳು ಇದೆ. ಅದರ ಜೊತೆಗೆ ಗಣಪತಿನ ಜೂಲಾ ಥ್ರೆಡ್ಡಲ್ಲಿ ಹೇಗೆ ಮಾಡೋದು, ಹಾಗೆಯೇ ವಾಲ್ ಹ್ಯಾಂಗಿಂಗ್ಸ್ನ ಹೇಗೆ ಮಾಡೋದು, ವುಲ್ಲನ್ ವರ್ಕ್ಸ್ ಎಲ್ಲ ಹೇಗೆ ಮಾಡೋದು, ಎಲ್ಲದರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋಗಳನ್ನ ನಾನು ಶೂಟ್ ಮಾಡಿ ಹಾಕಿದ್ದೀನಿ. ಒಂದು ಸರಿ ನೀವೆಲ್ಲರೂ ಚಾನಲ್ನ ವಿಸಿಟ್ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ನೋಡಿ ಇಲ್ಲಿ ನಾನು ಸೆಕೆಂಡ್ ಟೈಮ್ ಕೂಡ ಹಾಗೆಯೇ ಕರೆದು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ ಕಂಪ್ಲೀಟಾಗಿ ಅದಷ್ಟೂ ಕೂಡ ಕರೆದು ಎತ್ತಿಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವಾ, ಯಾವುದು ಕೂಡ ಮುರಿದೋಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಈ ಕಡೆ ಶುಗರ್ ಸಿರಪ್ಪು ಕೂಡ ರೆಡಿಯಾಗಿದೆ. ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಅಂಟ್ಕೊಳ್ಬೇಕಷ್ಟೇ, ಜಸ್ಟ್ ಒಂದೇಳೆ ಪಾಕ ಆ ಥರ ಏನಿಲ್ಲ. ನೋಡಿ ಜಾಮೂನ್ ಎಷ್ಟು ನೀಟಾಗಿ ಬಂದಿದೆ ಅಂತ, ಎಲ್ಲದೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಕಡಿಮೆ ಉರಿಲಿನೇ ಬೇಯಿಸ್ಕೊಳ್ಬೇಕಾಗತ್ತೆ, ಒಳಗಡೆ ಬೇಯೋ ರೀತಿ ಬೇಯಿಸ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಓಪನ್ ಮಾಡಿ ತೋರಿಸ್ತಿದ್ದೀನಿ. ಈ ರೀತಿ ಇರಬೇಕು. ನೋಡಿ ಜಸ್ಟ್ ಇಷ್ಟೇ, ಅದು ಎಳೆ ಪಾಕ ಎಲ್ಲ ಏನು ಬರೋದು ಬೇಕಾಗಲ್ಲ. ಈ ಟೈಮಲ್ಲಿ ನಾನಿಲ್ಲಿ 1 ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಮತ್ತು ಏಲಕ್ಕಿ ಎರಡೂ ಮಿಕ್ಸಿಲಿ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಇದನ್ನು ನಾನು ಇಲ್ಲೇ 1 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ ಫ್ಲೇವರ್ಫುಲ್ಲಾಗಿ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ಟವ್ ಆಫ್ ಆಗಿದೆ. ಆಫ್ ಆದಮೇಲೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಹೊತ್ತು ತಣ್ಣಗಾಗಲಿಕ್ಕೆ ಬಿಡೋವಂಥ ಅವಶ್ಯಕತೆ ಇಲ್ಲ. ಸ್ಟವ್ ಆಫ್ ಮಾಡಿದ ತಕ್ಷಣವೇ ನಾನಿಲ್ಲಿ ಕರೆದಿರೋಂಥ ಜಾಮೂನ ಹಾಕ್ತಾಯಿದ್ದೀನಿ. ಎರಡೂ ಕೂಡ ಬಿಸಿನೇ ಇರಬೇಕು. ಡ್ರೈ ಜಾಮೂನು ಕರೆದಿರ್ತೀವಲ್ವ, ಅದು ಕೂಡ ಬಿಸಿ ಇರಬೇಕು. ಶುಗರ್ ಸಿರಪ್ಪು ಕೂಡ ಬಿಸಿ ಇರಬೇಕು. ಆಗ ಮಾತ್ರ ನಮಗೆ ಬೇಗನೆ ಆಗೋಗ್ಬಿಡತ್ತೆ. ಮುಚ್ಚಿಟ್ಟು ಒಂದು 3 ನಿಮಿಷ ಬಿಟ್ಟರೆ ಸಾಕು. ತುಂಬ ಚೆನ್ನಾಗಿ ಶುಗರ್ ಸಿರಪ್ ಎಲ್ಲ ಅಬ್ಸರ್ವ್ ಆಗಿರುತ್ತೆ, ಕದ್ರುಕೊಳ್ಳಲ್ಲ. ನಾವು ಮಾಡೋ ಮೆಥಡ್ ತುಂಬ ಚೆನ್ನಾಗಿತ್ತು ಅಂತಾದರೆ ಜಾಮೂನು ತುಂಬ ಚೆನ್ನಾಗಿ ಬಂದೇ ಬರುತ್ತೆ.
ಕೆಲವೊಂದು ಸರಿ ಏನಾದರೂ ಮಾಡೋದ್ರಲ್ಲಿ ಮಿಸ್ಟೇಕ್ ಆಗಿತ್ತು ಅಂತಂದರೆ ಈ ಪಾಕದೊಳಗಡೆ ಎಲ್ಲ ಕದ್ರ್ಕೊಂಡು ಬಿಟ್ಟಿರುತ್ತೆ. ತುಂಬ ಗಟ್ಟಿ ಪಾಕ ಬಂದರೂ ಕೂಡ ಒಳಗಡೆ ಸಾಫ್ಟ್ ಆಗಿರಲ್ಲ. ಆದರೆ ಪರ್ಫೆಕ್ಟ್ ಅಳತೆಯಲ್ಲಿ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಮೆಲ್ರಿಗೂ ಯೂಸ್ ಆಗೇ ಆಗುತ್ತೆ. ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ. ನೋಡಿ ಈಗ ಎಷ್ಟು ಚೆನ್ನಾಗಿ ತುಂಬ ಶುಗರ್ ಸಿರಪ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಡಬಲ್ ಸೈಜಿಗೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಇನ್ನೂ ಬಿಸಿ ಬಿಸಿನೇ ಇದೆ, ಆಗಲೇ ತೋರಿಸ್ತಾ ಇದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾ ಇರ್ರಿ. ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಬಾಯ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.